ಮೆಕ್ಯಾನಿಸಮ್ ಆಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಅದು ಜಾಸ್ತಿ ಆದ ಕೂಡಲೇ ಕೆಲವು ಸಲ ಬೇರೆ ಸೈಡ್ ಎಫೆಕ್ಟ್ ಲೈಕ್ ಡಿಸಿನೆಸ್, ಹೆಡ್ ಏಕ್, ಇನ್ಸಾಮ್ನಿಯಾ ಅಂದ್ರೆ ನಿದ್ದೆ ಬರದೇ ಇರೋದು, ಆ ತರ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಬಿಪಿ ಸಡನ್ ಆಗಿ ಡೌನ್ ಆಗಬಹುದು ಆ ತರ. ಸೊ ಈ ತರ ಸೈಡ್ ಎಫೆಕ್ಟ್ಸ್ ಬರ್ಬೋದು. ಇನ್ನೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಏನಂದ್ರೆ 8 ವಾರಗಳವರೆಗೆ ಅದನ್ನ ನಿರಂತರವಾಗಿ ತಗೊಳ್ತಾ ಇದ್ದಾಗ್ಲೂ ಕೂಡ ಯಾವುದೇ ಆಸಕ್ತಿಯಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಅಂತ ಕಂಡು ಬಂದ್ರೆ ಅಂತವ್ರು ನಿಲ್ಲಿಸಬಿಡ್ಬೇಕು ಅಂತ. ಅದರಿಂದ ಅಲ್ಲ ಅಂತ ನಿಲ್ಲಿಸ್ಬೇಕಾ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸೆಕ್ಷುವಲ್ ಅರ್ಜ್ ಕಡಿಮೆ ಆಗಿರೋದು ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಓನ್ಲಿ ದ ನ್ಯೂರೋ ಟ್ರಾನ್ಸ್ಮಿಟರ್, ಇಟ್ ಕುಡ್ ಬಿ ಬಿಕಾಸ್ ಆಫ್ ದ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಅವ್ರಿಗೆ ಬೇರೆ ಏನೋ ಇಂಟರ್ನಲ್ ಬೇರೆ ಏನೋ ಪೆಥಾಲಜಿ ಇರ್ಬೋದು. ಅಂದ್ರೆ ಏನೇ ಸಮಸ್ಯೆ ಇದ್ರೂ ಲೈಂಗಿಕ ಬದುಕಿಗೆ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಇದೊಂದು ಪರಿಹಾರ ಅಂತ ಭಾವಿಸೋ ಹಾಗೆ ಇಲ್ಲ ಅಂತ ಹೇಳ್ತೀರಾ? ಓಕೆ, ಕಾರಣ ಏನು ಅಂತ ತಿಳ್ಕೊಳ್ಳೋದು ಮುಖ್ಯ. Things which can actually, bring about very good changes in a female body. Okay. For example, a simple thing like vibrator irbodu, which can actually, increase the urge in a female. So, hagagi, like, there are so many other ways. Probably at the end of it, we can give the tablets. Okay. ವೀಕ್ಷಕರ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಲೈಂಗಿಕ ಜೀವನದ ಬಗ್ಗೆ ಈಗ ತಾನೇ ಮದುವೆಗೆ ಅಣಿಯಾಗ್ತಿರುವಂತಹ ಯುವಕ ಯುವತಿಯರಿರ್ಬೋದು ಅಥವಾ ಮದುವೆ ಆಗಿರುವಂತವರು ಯಾವ ರೀತಿ ಅರ್ಥ ಮಾಡ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಮಾತಾಡ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ವಯಾಗ್ರಾ ಸೂತ್ರಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತದಲ್ಲೇ ಹುಟ್ಟಿರುವಂತ ಕಾಮಸೂತ್ರದ ಬಗ್ಗೆ ಮಾತಾಡ್ಬೇಕು ಅನ್ಸುತ್ತೆ ಬಹುಶಃ. ಯಾಕಂದ್ರೆ ಸಾಕಷ್ಟು ರೀತಿಯಲ್ಲಿ ಒಂದು ದಾಂಪತ್ಯ ಜೀವನದ ಸುಖಕ್ಕೆ ಅಥವಾ ಸಾಮರಸ್ಯಕ್ಕೆ ಯಾವ ರೀತಿ ಹೊಂದಾಣಿಕೆ ಬೇಕು, ದೈಹಿಕವಾಗಿ ಮಾನಸಿಕವಾಗಿ ಎರಡೂ ವಿಚಾರಗಳು ಕೂಡ ಕಾಮಸೂತ್ರದಲ್ಲಿ ಸಾಕಷ್ಟು ವಿಸ್ತಾರವಾಗಿದೆ. ಅದ್ರ ಜೊತೆಗೆ ಅದನ್ನ ವಿದೇಶಗಳಲ್ಲೂ ಕೂಡ ಅನುಸರಣೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನಮ್ಮಲ್ಲಿರೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಭಾರತೀಯರು ಅನ್ಸುತ್ತೆ. ಸೊ ಎಷ್ಟು ಮುಖ್ಯ ಅಂದ್ರೆ ಈ ರೀತಿ ಬೇರೆ ಬೇರೆ ನಮ್ಮ ಆ ಒಂದು ಲೈಂಗಿಕ ಜೀವನವನ್ನ ಅನುಭವಿಸೋದು ಎಷ್ಟು ಮುಖ್ಯ ಅಂತ. ಸೌಖ್ಯ ಲೈಂಗಿಕ ಜೀವನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಅದರ್ವೈಸ್ ಏನಾಗುತ್ತೆ ಅಂದ್ರೆ ಕ್ರಿಯೆ ಅಂತ ಮಾಡುವಂತದ್ದಲ್ಲ, ಇಟ್ ಇಸ್ ಪಾರ್ಟ್ ಆಫ್ ಲೈಫ್ ಅಂಡ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಟೋಟಲಿ. ಸೊ ಅದ್ರ ಬಗ್ಗೆ ಒಂದು ಟ್ಯಾಬು ತುಂಬಾ ಇದೆ ನಮ್ಮ ಭಾರತದಲ್ಲಿ ಎಸ್ಪೆಷಲಿ. ವೆರಾಸ್ ನೀವು ಹೇಳಿದ ಪ್ರಕಾರ ಲೈಕ್ ವೆಸ್ಟರ್ನರ್ಸ್ ಏನಂದ್ರೆ ಪ್ರತಿಯೊಂದೂ ದೇ ಸ್ಟಡಿ, ಅದು ನಮ್ಮಲ್ಲೇ ನಮ್ಮ ಭಾರತದಲ್ಲೇ ಹುಟ್ಟಿದ್ರು ಸಹ ನಾವು ಅದನ್ನ ಸರಿಯಾಗಿ ಅದನ್ನ ಫಾಲೋ ಮಾಡೋದಿಲ್ಲ. ವೆರಾಸ್ ಅಬ್ರಾಡಲ್ಲಿ ಇರೋರು ದೇ ಗೋ ಇನ್ ಟು ಅ ಡೆಪ್ತ್ ಆಫ್ ಇಟ್. ಆಮೇಲೆ ದೇ ವಿಲ್ ಡಿಸ್ಕವರ್, ಅವ್ರು ಡಿಸ್ಕವರ್ ಮಾಡಾದ್ಮೇಲೆ ವಿ ವಿಲ್ ರೀಡಿಸ್ಕವರ್ ಅದರ್. ಓಕೆ, ಅವಾಗ ಅದಕ್ಕೆ ವ್ಯಾಲ್ಯೂ ಕೊಡಕ್ಕೆ ಶುರು ಮಾಡ್ತೀವಿ. ಅಂದ್ರೆ ಬೇರೆ ಕಡೆಯಲ್ಲಿ ನೋಡಿದಾಗ ಇದು ನಮ್ದು ಅಂತ ಆಮೇಲೆ ಹೇಳ್ಕೊಳ್ಳೋದಕ್ಕಿಂತ. ಫಾರ್ ಎಕ್ಸಾಂಪಲ್ ಕಾಮಸೂತ್ರ ಅಂತ ಹೇಳ್ತಾ ಇದ್ರಿ, ಕಾಮಸೂತ್ರ ಅಲ್ಲಿ ಲಾಟ್ ಆಫ್ ಇಂಪಾರ್ಟೆನ್ಸ್ ಇಸ್ ಗಿವನ್ ಫಾರ್ ಫೋರ್ ಪ್ಲೇ. ಸೊ ಫೋರ್ ಪ್ಲೇ ಅನ್ನೋದು ಲೈಕ್ ಭಾರತದಲ್ಲಿ ಎಷ್ಟೋ ಕಪಲು ದೇ ಡೋಂಟ್ ಇವನ್ ಫಾಲೋ ಇಟ್. ಓಕೆ, ಆ ಫೋರ್ ಪ್ಲೇನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ಅವ್ರು ಅನುಸರಿಸ್ಕೊಂಡು ಹೋಗ್ತಾ ಇದ್ರೆ ಅಂದ್ರೆ ಇಬ್ರು ಕೂಡ ಲೈಂಗಿಕ ಆಸಕ್ತಿಯನ್ನ ಕೆರಳಿಸುವಲ್ಲಿ ಒಬ್ಬರಿಗೊಬ್ರು ಸಹಕರಿಸಬೇಕೆ ಹೊರತಾಗಿ ಮಾತ್ರೆಗಳ ಸಹಕಾರ ಬೇಕಾಗಿಲ್ಲ. ಹಾಗೆ ಅನ್ಬಿಟ್ಟು ತಗೊಳ್ಳೇಬಾರ್ದು ಅಂತಾನೂ ಅಲ್ಲ. ಡೆಫಿನೆಟ್ಲಿ ಇಟ್ ಇಸ್ ರಿಕ್ವೈರ್ಡ್ ಇನ್ ವೆರಿ ಫ್ಯೂ ಕೇಸಸ್, ಬಟ್ ಅದನ್ನ ವಿ ಹ್ಯಾವ್ ಟು ಜಡ್ಜ್ ಇಟ್ ಪ್ರಾಪರ್ಲಿ ಅಂಡ್ ವಿ ಹ್ಯಾವ್ ಟು ಗಿವ್ ಇಟ್. ಬಟ್ ಎಲ್ಲದಕ್ಕೂ ಬರೀ ಮಾತ್ರೆ ಒಂದು ಆನ್ಸರ್ ಅಲ್ಲ. ಇನ್ನೊಂದು ವಿಚಾರ ಮನಃಶಾಸ್ತ್ರದಲ್ಲಿ ಎಲ್ಲ ಅಂದ್ರೆ ಈಗ ಆ ದಂಪತಿಗಳು ಈ ಲೈಂಗಿಕ ಕ್ರಿಯೆಯ ಬಗ್ಗೆ ಪರಸ್ಪರ ಅರ್ಥ ಮಾಡ್ಕೊಂಡು ಅಂದ್ರೆ ಅದರಿಂದ ಎಷ್ಟರ ಮಟ್ಟಿಗೆ ಖುಷಿಯನ್ನ ಅಥವಾ ಅರ್ಥ ಮಾಡ್ಕೊಳ್ಳುವಂಥದ್ದು, ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಂತ್ರ ಅನ್ನುವಂತಹ ಒಂದು ಪ್ರಸ್ತಾಪ ಕೂಡ ಬರುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೌಖ್ಯ ತಂತ್ರ ಅನ್ನೋದು ಒಂದು ವೆರಿ ಬ್ಯೂಟಿಫುಲ್ ಮಾರ್ಗ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಸ್ಪಿರಿಚುವಲ್ ಅಟೈನ್ಮೆಂಟ್ಗೆ ಬೇರೆ ಬೇರೆ ಮಾರ್ಗಗಳಿದೆ. ಭಕ್ತಿ ಮಾರ್ಗ ಇರ್ಬೋದು, ಅಥವಾ ಜ್ಞಾನ ಮಾರ್ಗ ಇರ್ಬೋದು, ಅಥವಾ ಕರ್ಮಯೋಗ ಇರ್ಬೋದು. ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧಿ ಎಲ್ಲಾನು ಕರ್ಮಯೋಗ ಫಾಲೋ ಮಾಡ್ತಾ ಇದ್ರು. ಇನ್ನು ಭಕ್ತಿ ಮಾರ್ಗ ಅಂದ್ರೆ ಮೀರಾ ತನ್ನ ಒಂದು ಮುಕ್ತಿಯನ್ನ ಪಡೆಯೋದಕ್ಕೆ ಶಿ ವಾಸ್ ಫಾಲೋಯಿಂಗ್ ಓನ್ಲಿ ಭಕ್ತಿ ಮಾರ್ಗ. ಸೊ ಅದೇ ರೀತಿ ತಂತ್ರ ಅನ್ನೋದು ಒಂದು ಥ್ರೂ ದ ಸೆಕ್ಷುವಲ್ ವೇ. ಬಹುಶಃ ನಮ್ಮ ಜನಕ್ಕೆ ಇದನ್ನ ನಂಬೋದಿಕ್ಕೂ ಸಾಧ್ಯವಾಗೋದಿಲ್ಲ. ಅಂದ್ರೆ ಲೈಂಗಿಕ ಬದುಕಿನ ಒಂದು ತೃಪ್ತಿಯ ಮೂಲಕ ಆ ಒಂದು ಮುಕ್ತಿಯನ್ನ ಪಡೆಯೋದಕ್ಕೆ ಹೋಗಬಹುದು, ಅದನ್ನ ಕಂಪೇರ್ ಮಾಡೋದಿಲ್ಲ. ನಮ್ಮಲ್ಲಿ ಈ ಒಂದು ಲೈಂಗಿಕ ಕ್ರಿಯೆಯನ್ನ ಮಾತಾಡಬಾರ್ದು, ಓಪನ್ ಆಗಿ ಕೆಟ್ಟದ್ದು ಅನ್ನೋ ರೀತಿಯಲ್ಲಿ ಡರ್ಟಿ ಆಕ್ಟ್ ಅನ್ನೋದ್ರ ಅಂತ ನಮ್ಮಲ್ಲೆಲ್ಲಾನು ಒಂದು ನಂಬಿಕೆ ಇದೆ. ಬಟ್ ಡೆಫಿನೆಟ್ಲಿ ಇಲ್ಲ. ಇದು ಶಿವ ಪಾರ್ವತಿ ಇದ್ದಾಗ್ಲಿಂದಾನು ಆಕ್ಚುಲಿ ಇಟ್ ಇಸ್ ದೇರ್ ತಂತ್ರ ಮಾರ್ಗ ಅನ್ಬಿಟ್ಟು. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವೇ ಆಫ್ ಅಟೈನಿಂಗ್ ಟು ಎನ್ಲೈಟನ್ಮೆಂಟ್. ಸೊ ಹಾಗಾಗಿ ಲೈಕ್ ಇದ್ರ ಬಗ್ಗೆ ಲೈಕ್ ಸಾಕಷ್ಟು ಎನ್ಲೈಟನ್ಡ್ ಪರ್ಸನ್ಸ್ ಮಾತಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಓಶೋ ಇರ್ಬೋದು, ವಿಜ್ಞಾನ್ ಭೈರವ್ ತಂತ್ರನಲ್ಲಿ ಲೈಕ್ ಸಾಕಷ್ಟು ಟೆಕ್ನಿಕ್ಸ್ ಆರ್ ಗಿವನ್ ಹೌ ಟು ಅಟೈನ್ ಇಟ್ ಅಂದ್ಬಿಟ್ಟು. ಆದ್ರೆ ಅನ್ಫಾರ್ಚುನೇಟ್ಲಿ ಏನಂದ್ರೆ ತಂತ್ರ ಅನ್ನೋದನ್ನ ಇಟ್ ಇಸ್ ಟೋಟಲಿ ಮಿಸ್ಅಂಡರ್ಸ್ಟುಡ್. ಇಟ್ ಇಸ್ ಟೇಕನ್ ಆಸ್ ಅ more of a what do you say like indulgence. Okay,
ಬಟ್ ಇಟ್ ಈಸ್ ನಾಟ್ ಇಂಟೆಲಿಜೆನ್ಸ್ ಬೇಸಿಕಲಿ. ಅದು ಸೆಕ್ಷಲ್ ಅರ್ಜಿಂದ ಹೊರಗಡೆ ಬರೋದು ಹೇಗೆ, ಅದರಿಂದ ಮೇಲೆ ಮೇಲೆ ಹೇಗೆ ಹೋಗೋದು ಅನ್ನೋದ್ರ ಬಗ್ಗೆನೇ ಜಾಸ್ತಿ ಇದೆ ಅದರಲ್ಲಿ. ಓಕೆ, ಇವಾಗ ಇನ್ನೊಂದು ದಂಪತಿಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ ಏನಪ್ಪಾ ಅಂದ್ರೆ ಒಂದು 35-40 ವರ್ಷ ಆಗ್ತಾ ಇದ್ದ ಹಾಗೆ ಆ ವಯಸ್ಸು ಮುಗ್ದು ಹೋಯ್ತು, ಲೈಂಗಿಕ ಕ್ರಿಯೆಗೆ ಲೈಂಗಿಕ ಬದುಕಿಗೆ ನಾವು ಸೀಮಿತವಾಗಿಲ್ಲ, ಅದ್ರ ಒಳಗಿಲ್ಲ, ಇನ್ನೇನು ನಮ್ಮ ಜೀವನ ಮುಗ್ದು ಹೋಯ್ತು, ಯುವಕರಿಗೆ ಮಾತ್ರ ಅನ್ನೋ ರೀತಿಯಲ್ಲಿ ಮಾತುಗಳು ಬರುತ್ತೆ. ಆದ್ರೆ ವೈದ್ಯರೇ ಹೇಳೋ ಪ್ರಕಾರದಲ್ಲಿ ಈ ಲೈಂಗಿಕ ಕ್ರಿಯೆಯನ್ನ ನಡೆಸೋದ್ರಿಂದಾಗಿ ಕೊನೆ ತನಕ ಆರೋಗ್ಯವಾಗಿರಬಹುದು ಅಂತ. ಈ ಒಂದು ಆಸಕ್ತಿಯನ್ನ ಕಾಪಾಡ್ಕೊಂಡು ಹೋಗೋದಕ್ಕೆ ಇಬ್ರು ಕೂಡ ಏನು ಅಂಶಗಳನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳ್ತೀರಾ? ಹೌದು, ಲೈಂಗಿಕ ಕ್ರಿಯೆ ಅಂತ ಹೇಳೋದು ಒಂದು ಫಿಸಿಕಲ್ ಆಕ್ಟಿವಿಟಿ ಆದ ಕಾರಣ ಇವನ್ ಕಾರ್ಡಿಯಾಲಜಿಸ್ಟ್ ಹ್ಯಾವ್ ಫೌಂಡ್ ದ ಕಪಲ್ ಹೂ ಹ್ಯಾವ್ ರೆಗ್ಯುಲರ್ ಸೆಕ್ಸ್ ಹಾರ್ಟ್ ಅಟ್ಯಾಕ್ಸ್ ರೇಟ್ಸ್ ಕಡಿಮೆ ಆಗಿದೆ ಅಂತ ಹೇಳಿ ಸಂಶೋಧನೆಯಲ್ಲಿ ಕಂಡಿದೆ. ಸೊ ದಟ್ಸ್ ಆಲ್ಸೋ ಸಾರ್ಟ್ ಆಫ್ ಎಕ್ಸರ್ಸೈಸ್ ಆದ ಕಾರಣ. ಸೊ ಸೆಕ್ಷುವಲ್ ಆಕ್ಟಿವಿಟಿಗೆ ಇಂತಿಷ್ಟು ಏಜ್ ಅಂತ ಲಿಮಿಟ್ ಅಂತಿಲ್ಲ. ಲೇಡೀಸಿಗೆ ಯೂಶಲಿ ಮೆನೋಪಾಸ್ ಅಟೈನ್ ಆದ್ಮೇಲೆ ಸ್ವಲ್ಪ ಸೆಕ್ಷುವಲ್ ಡಿಸೈರ್ ಕಡಿಮೆ ಆಗ್ಬೋದು, ಮತ್ತೆ ವೆಜೈನಲ್ ಸೆಕ್ರಿಷನ್ ಕಡಿಮೆ ಆದಾಗ ಡ್ರೈ ವೆಜೈನ್ ಆಗ್ಬೋದು, ಸ್ವಲ್ಪ ಕೆಲವು ತೊಂದರೆಗಳು ಕಾಣಿಸ್ಕೋಬಹುದು ಅಷ್ಟೇ ಹೊರತು ಸೆಕ್ಷುವಲ್ ಆಕ್ಟಿವಿಟಿ ಕಡಿಮೆ ಮಾಡಬೇಕು ಆ ತರ ಏನು ಅದರದ್ದೇನಿಲ್ಲ. ಮತ್ತೆ ಹೆಚ್ಚಾಗಿ ಸೆಕ್ಷುವಲ್ ಆಕ್ಟಿವಿಟಿ ಅವ್ರಿಗೆ ಅಂದ್ಕೊಂಡು ಬಿಟ್ಟಿರ್ತಾರೆ ಈ ವಯಸ್ಸಲ್ಲಿ ಇದೆಲ್ಲ ತಪ್ಪು ಅನ್ನೋ ರೀತಿಯಲ್ಲಿ. ಅದು ಯಾಕಂದ್ರೆ ಅಲ್ಲಿ ಎನ್ವೈರನ್ಮೆಂಟ್ ಚೇಂಜ್ ಆಗಿರುತ್ತೆ. ಈಗ ಅವರು ಮದುವೆ ಆದಾಗ ಅವರಿಬ್ಬರೇ ಇರ್ತಾರೆ, ಮದುವೆ ಆಗಿ ಮಕ್ಕಳಾದ್ಮೇಲೆ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅವರಿಗೆ ಮದುವೆ ಆಗಿದ್ರೆ ಅವರ ಅತ್ತೆ ಸೊಸೆ ಅವರದ್ದಲ್ಲಿ ತುಂಬಾ ಜನ ಇರ್ತಾರೆ. ಸೊ ಕೆಲವು ಸಲ ಸಣ್ಣ ಮನೆಯಲ್ಲಿ ಪ್ರೈವೇಸಿ ಇಲ್ಲದಿರುವಾಗಲೂ ಕೂಡ ಅವರಿಗೆ ಸೆಕ್ಷುವಲ್ ಆಕ್ಟ್ ಮಾಡಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ಕೆಲವು ಕೆಲಸಗಳ ಮೇಲಿಂದ ಈಗ ಬಿಸ್ನೆಸ್ ಮಾಡುವಾಗ ಮೊಬೈಲ್ ಫೋನ್ಸ್ ಈ ತರ ಬಂದಾಗ ಯಾವಾಗಲೂ ಈ ಸೆಕ್ಷುವಲ್ ಆಕ್ಟಿವಿಟಿಗೆ ಒಂದು ನೆಮ್ಮದಿ, ದೇ ಶುಡ್ ಬಿ ಹ್ಯಾವ್ ಮೆಂಟಲಿ ಪೀಸ್ ಆಗಿರಬೇಕು, ಸಮಯ ಕೊಡುವಂತಹ ಒಂದು ಮನೋಭಾವ ಬೇಕು. ಇವಾಗ ಮೊಬೈಲ್ ಫೋನ್ಸ್ ಇರುತ್ತೆ, ಡಿಸ್ಟರ್ಬೆನ್ಸ್ ಬರ್ತಾ ಇರ್ತದೆ, ಪ್ರೈವೇಸಿ ಇರೋದಿಲ್ಲ, ಈ ತರ ಎನ್ವೈರನ್ಮೆಂಟ್ ಇದ್ದಾಗ ಸೆಕ್ಷುವಲ್ ಇಂಟ್ರೆಸ್ಟ್ ನ್ಯಾಚುರಲಿ ಕಡಿಮೆ ಆಗುತ್ತೆ ಸ್ವಲ್ಪ. ಓಕೆ, ಅದ್ರ ಜೊತೆಗೆ ಇವಾಗ ದೇಹವನ್ನ ಶುಚಿಯಾಗಿ ಇಟ್ಕೊಳ್ಳೋದು ಅಂದ್ರೆ ಇವಾಗ ಏನಾಗ್ತಾ ಹೋಗುತ್ತೆ, ವಯಸ್ಸಾಗ್ತಾ ಆಗ್ತಾ ಒಬ್ಬರ ಮೇಲೆ ಒಬ್ಬರು ಆಸಕ್ತಿಯನ್ನ ಕಳ್ಕೊಳ್ಳೋದು ನಮ್ಮಲ್ಲಿ ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ ನಾವು. ಅದಕ್ಕೋಸ್ಕರ ದೇಹದ ಶುಚಿತ್ವ ಇರ್ಬೋದು ಅಥವಾ ಸೌಂದರ್ಯದ ಬಗ್ಗೆ ಒಂದು ಮಿನಿಮಮ್ ಒಂದು ಬೇಸಿಕ್ ನಾಲೆಜ್ ಅಂತ ಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಈಗ ಅದೇ ಆಗ್ಲೇ ಹೇಳಿದಾಗೆ ಬಾಡಿ ಓಡರ್ is the first one of the reason for lack of desire in ladies. ಗಂಡಸರಿಗೆ ಸ್ವಲ್ಪ ಬಾಡಿ ಓಡರ್ ಜಾಸ್ತಿ ಇರ್ತದೆ, ಆವಾಗ ನ್ಯಾಚುರಲಿ ಅದು ಸರಿಯಾಗಿ ಅವರು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅಥವಾ ಇಫ್ ಇಟ್ ಇಸ್ ನಾಟ್ ಟ್ರೀಟೇಬಲ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಪರ್ಫ್ಯೂಮ್ಸ್ ಹಾಕಿ ಮಾಡಿ ಆ ಥರ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅದರಿಂದಾಗಿ ಲೇಡೀಸಿಗೆ ಸೆಕ್ಷುವಲ್ ಡಿಸೈರ್ ಕಡಿಮೆ ಆಗ್ಬೋದು. ಗಂಡನ ಬಿಹೇವಿಯರ್, ಈಗ ಗಂಡ ಒಂದು ಹೆಂಡತಿಯನ್ನ ಬರೀ ಒಂದು ಸೆಕ್ಷುವಲ್ ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡಬಾರ್ದು, ಬರೀ ಸೆಕ್ಸಿಗೆ ಮಾತ್ರ ಇರೋದು, ಬೇರೆದಕ್ಕೇನು ಬೇಡ ಆ ತರ ಇರಬಾರ್ದು, ಸಮಯದಲ್ಲಿ ಮಾತ್ರ ಪ್ರೀತಿ ತೋರಿಸೋದು ಆ ತರ ಮಾಡಬಾರ್ದು, ಬೇರೆ ಟೈಮಲ್ಲಿ ಪ್ರೀತಿಯಾಗಿ ಒಂದು ಯಾವಾಗಲೂ ಒಂದೇ ತರ ಇರಬೇಕಾಗುತ್ತೆ. ಸೊ ಆವಾಗ ಲೇಡೀಸಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಗಂಡ ಬರೀ ಸೆಕ್ಷುವಲ್ ಆಕ್ಟಿವಿಟೀಸ್ಗೆ ಮಾತ್ರ ಇಂಟ್ರೆಸ್ಟ್ ಕೊಡ್ತಾನೆ, ಬೇರೆದಲ್ಲಿ ಮಾತಾಡ್ತಿಲ್ಲ, ಆವಾಗ ಅವರ ಮನಸ್ಸಲ್ಲಿ ತಿರಸ್ಕಾರ ಭಾವನೆ ಮೂಡ್ತದೆ. ಈ ತರದೆಲ್ಲ ಅದು ಕೌಂಟ್ ಆಗುತ್ತೆ ಅದಕ್ಕೆ. ಓಕೆ, ಇನ್ನೊಂದು ಈ ಒಂದು ಲೈಂಗಿಕ ಕ್ರಿಯೆಯಲ್ಲಿ ಪುರುಷ ಡಾಮಿನೇಟಿಂಗ್ ಅಂತ ಹೇಳ್ತಾರೆ, ಅದನ್ನ ಇತ್ತೀಚೆಗೆ ಸುಮಾರು ಮಹಿಳೆಯರು ಅಂದ್ರೆ ಸಮಾನತೆ ಬೇಕು ಅನ್ನೋದ್ರ ಬಗ್ಗೆ ಅದರಲ್ಲೂ ಕೂಡ ವಿಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರದ ಬಗ್ಗೆ ಏನ್ ಅನ್ಸುತ್ತೆ? ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಸದಾ ನಮ್ಮಲ್ಲಿ ಯೋಚನೆ ಇರುವಂತದ್ದು ನಾವು ಆರಂಭದಿಂದ ಹೇಳ್ಕೊಂಡು ಬಂದಿದ್ದೀವಿ, ಏನಪ್ಪಾ ಅಂದ್ರೆ ಅದು ಪುರುಷನಿಗಾಗಿಯೇ ಇರುವಂತಹ ಒಂದು ಆಕ್ಟ್ ಅನ್ನೋದು ನಮ್ಮಲ್ಲಿ ಮನೋಭಾವ ಇದೆ. ಸೊ ಇಲ್ಲಿ ಸಮಾನತೆ ಹಾಗೆ ಒಬ್ರು ಸಹಕರಿಸೋದು ಎಷ್ಟು ಮುಖ್ಯ ಅಂತ? ಇಲ್ಲ ಸೌಖ್ಯ, ಆ್ಯಕ್ಚುಲಿ ಇಟ್ ಈಸ್ ಅ ವೆರಿ ರಾಂಗ್ ಬಿಲೀಫ್ ಸಿಸ್ಟಮ್ ಅಂತ ಹೇಳ್ಬೋದು. ದ ರೀಸನ್ ಈಸ್ ಹೆಂಗಸರಿಗೆ ದೇ ಆರ್ ಆ್ಯಕ್ಚುಲಿ ಸೆಕ್ಷುಲಿ ಮೋರ್ ಸ್ಟ್ರಾಂಗರ್ ದ್ಯಾನ್ ಮೇಲ್ಸ್ ಅಂತ ಹೇಳ್ಬೋದು, ಫೀಮೇಲ್ಸ್, ಬಿಕಾಸ್ ಅವರಲ್ಲೇ ಇರೋದು ಮಲ್ಟಿಪಲ್ ಆರ್ಗಾಸಮ್ ಆಗೋ ಕೆಪಾಸಿಟಿ. ವೆರಾಸ್ ಮೇಲ್ಸಲ್ಲಿ ಏನಂದರೆ ಒಂದ್ಸಲಿ ಸೆಕ್ಷುವಲ್ ಆ್ಯಕ್ಟ್ ಆಗಿ ಒಂದ್ಸಲಿ ಇಜಾಕ್ಯುಲೇಟ್ ಆದರೆ ಲೈಕ್ ಯುನೋ ದೇರ್ ಡಿಸೈರ್ ಕಮ್ಸ್ ಡೌನ್ ಇಮಿಡಿಯೇಟ್ಲಿ. ವೆರಾಸ್ ಫೀಮೇಲ್ಸ್ಗೆ ಆ ಥರ ಅಲ್ಲ, ದೇ ಕ್ಯಾನ್ ಆ್ಯಕ್ಚುಲಿ ಹ್ಯಾವ್ ಮಲ್ಟಿಪಲ್ ಟೈಮ್ಸ್. ಸೊ ಅದನ್ನು ಮುಚ್ಚಿಡೋದಕ್ಕೆ ಪ್ರಾಬಬ್ಲಿ ಲೈಕ್ ಯುನೋ ಶತಮಾನಗಳ like you know that male dominance has come. Okay, so females are more powerful actually, but ಏನಂದ್ರೆ ಅದನ್ನ ಸಪ್ರೆಸ್ ಮಾಡಿ ಲೈಕ್ ಪೀಪಲ್ ಹ್ಯಾವ್ ಗಾಟ್ ಟು ಬಿಲೀವ್ ದಟ್ ಮೇಲ್ಸ್ ಇದು ಸೆಕ್ಷುವಲ್ ಆಕ್ಟ್ ಇರೋದೇ ಮೇಲ್ಸ್ಗೆ ಅಂದ್ಬಿಟ್ಟು. ಇಟ್ ಈಸ್ ನಾಟ್ ಸೊ. ಇಬ್ರು ಜೊತೆ ಕೂಡಿದ್ರೇನೆ ಅದಾಗೋದು. ಸೊ ಡೆಫಿನೆಟ್ಲಿ ಲೈಕ್ ಇಲ್ಲಿ ಯಾರು ಮೇಲು ಯಾರು ಕೀಳು ಅಂತ ಏನೂ ಇಲ್ಲ. ಸೊ males have got their own sexual qualities and females have their own sexual qualities. Okay, ಇನ್ನೊಂದು ಏನಪ್ಪಾ ಅಂದ್ರೆ ಇವಾಗ ಕೆಲವೊಂದು ಟೈಮ್ ಅಂತ ಹೇಳ್ತಾರೆ, ಅಂದ್ರೆ ಆ ಸಮಯದಲ್ಲಿ ಲೈಂಗಿಕ ಕ್ರಿಯೆಯನ್ನ ನಡೆಸೋದ್ರಿಂದಾಗಿ ಮಕ್ಕಳಾಗೋದಿಕ್ಕೆ ಸಹಕಾರ ಆಗೋದಿರಬಹುದು ಅಥವಾ ಅವ್ರಿಗೊಂದು ಒಂದ್ ರೀತಿ ಸರಿಯಾದ ಸಮಯ ಅಂತ ಹೇಳ್ತಾರೆ. ಇವಾಗ ಒಂದು ಸರ್ವೆ ಮೂಲಕ ಹೇಳಿದಾರಂತೆ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಸಮಯ ಯಾವುದೇ ಗಂಡ ಹೆಂಡತಿಗಾಗ್ಲಿ ಉತ್ತಮವಾದಂತ ಸಮಯ ಸೇರೋದಕ್ಕೆ ರಾತ್ರಿಗಿಂತ ಅಂತ. ಯಾಕಂದ್ರೆ ಯಾವುದೇ ಜಂಜಾಟಗಳಿರೋದಿಲ್ಲ,
ಕೆಲಸ ಮುಗಿಸ್ಕೊಂಡು ಬಂದು ಆಫೀಸಿಂದ ಬಂದು ಆ ಜಂಜಾಟಗಳ ಬದುಕಿನ ಮಧ್ಯೆ ಇದೊಂದು ಆಕ್ಟ್ ರೀತಿಯಲ್ಲಿ ಕ್ರಿಯೆ ರೀತಿಯಲ್ಲಿ ಮುಗ್ದು ಹೋಗಬಾರ್ದು ಅನ್ನೋದಕ್ಕೆ. ಹಾಗಾಗಿ ಆ ಸಮಯವನ್ನ ಪರಿಪಾಲನೆ ಮಾಡೋದು, ಹಾಗೆ ಲೈಂಗಿಕ ಕ್ರಿಯೆಗೆ ಪೂರಕವಾದಂತ ಆಹಾರಗಳ ಸೇವನೆ, ಇದೆಲ್ಲ ಯಾವ ರೀತಿ ತಿಳ್ಕೊಂಡಿರ್ಬೇಕು ಅಂತ. ಹೌದು, ಈಗ ನೀವು ಹೇಳಿದಂಗೆ 5 ರಿಂದ 6 ಗಂಟೆಗೆ ನಮ್ಮ ಬಾಡಿಲಿ ಸರ್ಕೇಡಿಯನ್ ರಿದಮ್ ಸೆಕ್ಷುವಲ್ ಆಕ್ಟಿವಿಟೀಸ್ಗೆ ಬೇಕಾದಂತ ಹಾರ್ಮೋನ್ಸ್ ಮತ್ತೆ ಈಗ ನಾರ್ ಅಡ್ರಿನಾಲಿನ್ ಆ ಥರದಲ್ಲಿ ಸೆಕ್ರಿಷನ್ಸ್ ಆಗುವಂತದ್ದು, ಆ ಹಾರ್ಮೋನ್ಸ್ ಸೆಕ್ರಿಷನ್ಸ್ ಆಗೋ ಟೈಮ್ ಅವಾಗ ಜಾಸ್ತಿ ಇರ್ತದೆ, ನ್ಯಾಚುರಲಿ ಆಗ್ತಾ ಇರ್ತದೆ. ಸೊ ಆ ಟೈಮಲ್ಲಿ ನಾವು ಸೆಕ್ಷುವಲ್ ಆಕ್ಟಿವಿಟಿ ಮಾಡಿದ್ರೆ ಸ್ವಲ್ಪ ಮೋರ್ ಪರ್ಫಾರ್ಮೆನ್ಸ್ ಬೆಟರ್ ಆಗುತ್ತೆ. ಪ್ಲಸ್ ಈಗ ರಾತ್ರಿ ಕೆಲಸ ಎಲ್ಲ ಮಾಡಿ ಬಂದಿರ್ತಾರೆ, ಟೈರ್ಡ್ನೆಸ್ ಇರ್ತದೆ, 5 ಗಂಟೆನ ಹೆಣ್ತಾನೆ ಯಾರೋ ಟೈರ್ಡ್ನೆಸ್ ಆಗಿರ್ತಾರೆ. ಸೊ ಯಾರಿಗಾರೊಬ್ರು ಸಹಕರಿಸೋದು ಸ್ವಲ್ಪ ಕಷ್ಟ ಆಗಬಹುದು. ನಿದ್ದೆಯಿಂದ ಎದ್ದಾಗ ಬಹುಶಃ ಎಲ್ಲ ಜಂಜಾಟಗಳು ದೂರವಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಮತ್ತೆ ಯೂಶಲಿ ಹೆಂಗಸರಲ್ಲಿ ಮತ್ತೆ ಈ ಮಂತ್ಲಿ ಸೈಕಲ್ಸ್ ಅಲ್ಲಿ ಕೂಡ ಅವರ ಬಾಡಿ ವ್ಯತ್ಯಾಸ ಆಗ್ತಾ ಇರ್ತದೆ. ಈಗ 14ನೇ ದಿನ ಅಂದ್ರೆ ಓವ್ಯುಲೇಷನ್ ಟೈಮ್ ಬರುವಾಗ ಅವರಿಗೆ ಸೆಕ್ಷುವಲ್ ಆಕ್ಟಿವಿಟಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ, ಈಸಿಯರ್. ಪ್ಲಸ್ ಹಾರ್ಮೋನಲ್ ಸೆಕ್ರೇಷನ್ ಇಂದ ಆ ತರ ಆಗ್ತದೆ. ಅಂಡ್ ಯೂಶಲಿ ಹೇಳುವ ಪ್ರಕಾರ at that time naturally ladies look more beautiful. ಅಂದ್ರೆ ಅದು ದೇವರೇ ಮಾಡಿದಂತಹ ಒಂದು ಟೆಕ್ನಿಕ್ ಅಂತ. they look more fairer, they look more attractive to have a sexual interest. ಸೊ ಅದರಿಂದ ರಿಪ್ರೊಡಕ್ಷನ್ ಜಾಸ್ತಿ ಆಗಲಿ ಅಂತ ಹೇಳುವಂತ ನ್ಯಾಚುರಲ್ ಆಗಿ ಬಂದಂತಹ ಇನ್ನೊಂದು ಈ ಒಂದು ಅಂಶವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡವರು ಇದ್ದಾರೆ. ಅಂದ್ರೆ ಈಗ ಯಾರು ಮಕ್ಕಳನ್ನ ಬಯಸ್ತಾ ಇರ್ತಾರೋ ಆ ಸಮಯದಲ್ಲಿ ಮಾತ್ರ ಸೇರ್ಬೇಕು ಅನ್ನುವಂಥದ್ದು. ಹಾಗೆ ಸುಮಾರು ಜನ ಇದು ನೈಟ್ ಶಿಫ್ಟ್ ಅಲ್ಲಿ ಒಬ್ರು ಇರ್ತಾರೆ, ಡೇ ಶಿಫ್ಟ್ ಅಲ್ಲಿ ಒಬ್ರು ಇರ್ತಾರೆ, ಈ ದಾಂಪತ್ಯ ಜೀವನ ನಡೆಸೋದಿಕ್ ಸಮಯನೂ ಸಿಗ್ತಾ ಇರೋದಿಲ್ಲ. ಅಂತ ಸಮಯದಲ್ಲಿ ಏನು ನಿರಂತರವಾಗಿ ಪ್ರತಿದಿನ ಲೈಂಗಿಕ ಕ್ರಿಯೆಯ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ ಒಂದು ದಂಪತಿಗೆ ಅಂತ? So okay, it's a very difficult question to answer because ಏನಂದ್ರೆ sex is just a part of life. Okay, ಕೆಲವ್ರಿಗೆ ಏನಂದ್ರೆ like you know they are so harmonious with each other, even monthly once ಮಾಡಿದ್ರು for them that is very fulfilling. Okay, but ಇನ್ನು ಕೆಲವರು ಏನಂದ್ರೆ ಪ್ರತಿದಿನ ಮಾಡ್ತಾ ಇರ್ತಾರೆ, ಆದ್ರೂ they are not happy about it. So sex ಅನ್ನೋದು it is not just on the bed, it is about so many other things. Okay. So ಗಂಡ ಹೆಂಡತಿಯಲ್ಲಿ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೋತಾರೆ ಇಬ್ರು ಒಬ್ಬೊಬ್ಬರನ್ನ, ಮತ್ತೆ ಎಲ್ಲಿ ಅವರಿಬ್ಬರಲ್ಲಿ ಎಷ್ಟು ರಿಲ್ಯಾಕ್ಸೇಷನ್ ಇದೆ, ಅದರ್ ಟೈಮ್ಸ್ ಅಲ್ಲಿ ಹೇಗೆ ಅವರಿಬ್ರು ಒಬ್ರನ್ನೊಬ್ರು ಮೋಟಿವೇಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ಕೋತಾರೆ, ಕೆರಿಯರ್ ವೈಸ್ ಇರ್ಬೋದು ಅಥವಾ ಬೇರೆ ಸಪೋರ್ಟ್ ಮತ್ತೆ ಇಬ್ಬರ ಮೇಲಿರುವಂತ ನಂಬಿಕೆ ಭರವಸೆ ಎಲ್ಲ ಮುಖ್ಯ ಅಂತ ಹೇಳ್ತೀರಾ. ಕೊನೆಯದಾಗಿ ಈ ರೀತಿ ಫಿಮೇಲ್ ವಯಾಗ್ರಾ ಅಂತ ಏನ್ ಬರ್ತಾ ಇದೆ ಅಥವಾ ಲೈಂಗಿಕ ಆಸಕ್ತಿಯನ್ನ ಹೆಚ್ಚು ಮಾಡುವಂತ ಮಾತ್ರೆಗಳ ಬಗ್ಗೆ ಏನು ಒಂದು ನಾಲೆಜ್ ಅಥವಾ ತಿಳ್ಕೊಂಡಿರ್ಬೇಕು ಅಂತ ಹೇಳ್ತೀರಿ, ಎಚ್ಚರಿಕೆ? ಈ ತರ ಮಾತ್ರೆಗಳನ್ನ ಈಗ ಏನಾಗಿದೆ, ವಯಾಗ್ರಾ ಮಾತ್ರೆ ಮೊದಲು ಓನ್ಲಿ ಸೈಕ್ಯಾಟ್ರಿಸ್ಟ್ ಮತ್ತೆ ಕೆಲವು ಯೂರಾಲಜಿಸ್ಟ್ ಮತ್ತೆ ಕೆಲವು ಸೆಲೆಕ್ಟೆಡ್ ಡಾಕ್ಟರ್ಸ್ ಮಾತ್ರ ಬರೀಬೇಕು ಅಂತ ಹೇಳಿ ನಿರ್ಬಂಧನೆ ಇತ್ತು. ಆದ್ರೆ ಇವಾಗ OTC ಅಂದ್ರೆ ಸುಮ್ಮನೆ ಅಂಗಡಿ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಕೇಳಿದ್ರೆ ಸಿಗ್ತಾ ಇದೆ. ಆತರ ಯಾವುದೇ ಮೆಡಿಸಿನ್ ಆತರ ಸಿಗದಂಗೆ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ದುಷ್ಪರಿಣಾಮಗಳು ಜಾಸ್ತಿ ಆಗುವ ಚಾನ್ಸಸ್ ಇದೆ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿ ಇವಾಗ ಗಂಡಸರು ಹೆಂಡತಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಮಾತ್ರ ಕೊಡುವುದು, ಈ ತರದೆಲ್ಲ ತೊಂದರೆ ಆಗುವ ಸಾಧ್ಯತೆಗಳಿದೆ. ಅದರಿಂದಾಗಿ ತುಂಬಾ ತೊಂದರೆನೇ ಜಾಸ್ತಿ ಆಗಬಹುದು. ಅದರಿಂದ ಕೆಲವು ಮೆಡಿಸಿನ್ಸ್ ಅನ್ನ ಅಂಡರ್ ರಿಸ್ಟ್ರಿಕ್ಷನ್ ಉಪಯೋಗಿಸೋದು ತುಂಬಾ ಒಳ್ಳೆಯದು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲೈಂಗಿಕ ಜೀವನದ ಬಗ್ಗೆ ದಂಪತಿಗಳು ಏನ್ ತಿಳ್ಕೊಂಡಿರ್ಬೇಕು, ಹಾಗೆ ನಮ್ಮ ಸಮಾಜದಲ್ಲಿ ಅದನ್ನ ನೋಡೋ ದೃಷ್ಟಿ ಯಾವ ರೀತಿ ಬದಲಾಗಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.